ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನಾನು ಇವತ್ತು ಮಾತಾಡೋಕೆ ಹೋಗ್ತಿರೋ ವಿಷಯ ಬಂದು ನನ್ನ 17 ವರ್ಷ ಆಯಿತು ಈ ಮನೆಗೆ ಮದುವೆ ಆಗಿ ಬಂದು. ಆದರೆ ಈ 10 ಇಯರ್ಸಿಂದ ಈ ಸಮಸ್ಯೆ ಇಲ್ಲ. ಆದರೆ ಹಿಂದೆ 7 ಇಯರ್ಸ್ ತನಕ ನಾನು ಮದುವೆ ಆಗಿ ಬಂದು 7 ಇಯರ್ಸ್ ತನಕ ತಿಗಣೆ ಅನ್ನೋ ಕಾಟ ಎಷ್ಟಿತ್ತು ಅಂತಂದರೆ, ಅದರಿಂದ ನಾನು ಏನೇನು ಅನುಭವಿಸಿದೆ ಮತ್ತು ಅದನ್ನು ನಾನು ಹೇಗೆ ಈ ಮನೆಯಿಂದ ಆಚೆ ಹಾಕಿದೆ ಅನ್ನೋ ವಿಷಯನ ನಿಮಗೆ ಹೇಳ್ತೀನಿ. ಇದರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂದರೆ, ಅಕಸ್ಮಾತ್ ಕೆಲವ್ರ ಮನೆಗಳಲ್ಲೂ ಈಗಲೂ ಕೆಲವು ಏರಿಯಾಗಳಲ್ಲಿ ಇರಬಹುದು. ಇದರಿಂದ ನಿಮಗೆ ಈ ತಿಗಣೆಗಳನ್ನ ಹೋಗ್ಸೋದು ಹೇಗೆ ಅನ್ನೋದು ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ನಾನು 2007ನಲ್ಲಿ ಮದುವೆ ಆಗಿ ಬಂದೆ. ಆ ಟೈಮಲ್ಲಿ ನನಗೆ ಈ ತಿಗಣೆ ಅನ್ನೋದು ತಿಗಣೆ ಸಮಸ್ಯೆ ಏನು ಅನ್ನೋದೇ ಗೊತ್ತಾಗಿರಲಿಲ್ಲ. ಯಾಕೆಂದರೆ ಅದಕ್ಕೆ ಮುಂಚೆ ನಾನು ನೋಡೇ ಇರಲಿಲ್ಲ ಆ ಸಮಸ್ಯೆಗಳು. ಅಲ್ಲಿ ಮದುವೆ ಆಗಿ ಬಂದಾಗ ಈ ಮನೆಯಲ್ಲಿ ಯಾವ ಥರ ಇತ್ತು ಅಂದರೆ, ಎಲ್ಲ ಅಂದರೆ ಕಿಟಕಿಗಳಿಗೆಲ್ಲ ಪೇಪರೆಲ್ಲ ಅಂಟಿಸಿದ್ರು. ಗಮ್ ಹಾಕಿ ಪೇಪರಿಂದ ಎಲ್ಲೆಲ್ಲಿ ಗಾಳಿ ನುಗ್ಗುತ್ತೋ ಆ ಜಾಗಕ್ಕೆಲ್ಲ ಅಂಟಿಸಿದ್ರು ಪೇಪರ್ಗಳನ್ನ. ನಾನು ಏನೋ ಇರ್ಬೋದು ಅಂತ ಕೇಳೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗೋದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು 2-3 ತಿಂಗಳಾದ ನಂತರ, ಅಂದರೆ ಆಷಾಢ ಕಳ್ಕೊಂಡು ಆಷಾಢಕ್ಕೆ ಅಮ್ಮನ ಮನೆಗೆ ಹೋದೆ. ಅಲ್ಲಿವರೆಗೂ ಗೊತ್ತಿಲ್ಲ. ಆಷಾಢ ಮುಗಿಸ್ಕೊಂಡು ಮನೆಗೆ ಬಂದಾಗ ಒಂದು 2-3 ಮಂತ್ಸ್ ಆದಮೇಲೆ ನನಗೆ ನೈಟ್ ಕಚ್ಚಕ್ಕೆ ಸ್ಟಾರ್ಟ್ ಆಯಿತು. ಏನು ಅಂದರೆ, ನಾನು ಎಲ್ಲೋ ಸೊಳ್ಳೆ ಇರಬೇಕು ನನಗೆ ಬಿಡು ಅಂದ್ಕೊಂಡು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ವೀಕ್, ಒಂದು 15 ದಿನ ಆದಮೇಲೆ ತುಂಬ ಸ್ಟಾರ್ಟ್ ಆಗೋಯಿತು ಕಚ್ಚೋದು ಅಂತ. ನಾನು ನೈಟೆಲ್ಲ ಎದ್ದು ನೋಡೋಕ್ಕೆ ಇದು ಮಾಡಿದೆ. ಅದು ಸೊಳ್ಳೆಗಳ ಅಂತ ಹುಡುಕಿದ್ರೆ ಸೊಳ್ಳೆಗಳು ಇಲ್ಲ. ಯಾಕೆಂದರೆ ಸೊಳ್ಳೆಗಳು ಅಂದರೆ ಗೊತ್ತಾಗುತ್ತೆ, ನಾನು ಸೊಳ್ಳೆಗಳೆಲ್ಲ ಬೆಳೆಯೋಕ್ಕೆ ಬಿಡಲ್ಲ. ನನಗೆ ತಿಗಣೆಗಳು ಅನ್ನೋದು ಗೊತ್ತಿಲ್ಲ. ಸೊಳ್ಳೆಗಳಿದ್ರೆ ಅಥವಾ ಮಸ್ಕಿಟೋ ಕಾಯಿಲ್ ಏನಾದರೂ ಒಂದು ಇಟ್ಕೊಂಡು ಪರಿಹಾರ ಮಾಡ್ಕೋಬೋದಿತ್ತು. ಅದೆಲ್ಲ ಮಾಡಿಕೊಂಡ್ರೂ ನನಗೆ ಕಚ್ಚೋದು ಕಮ್ಮಿ ಆಗಿಲ್ಲ ಅಂತ ಅಂದಾಗ, ಏನಿದು ಅಂತ ಇದು ಮಾಡೋಕ್ಕೆ ಹೋದೆ. ಆಗ ನಮ್ಮ ಮನೆಯವರು ತಿಗಣೆಗಳಿದೆ ಇಲ್ಲಿ ಅಂತ ಹೇಳಿದ್ರು. ನೋಡು ನಿನ್ನ ಹೆಂಗೆ ಅಮರ್ಸ್ದೆ ನಾವು, ನಿನಗೆ ಗೊತ್ತೇ ಆಗಿಲ್ಲಲ್ಲ ಈ ಮನೆಯಲ್ಲಿ ತಿಗಣೆ ಇದ್ದದ್ದು ಅಂತ. ಆಗ ಇಗ್ನೋರ್ ಮಾಡಿದೆ, ಹೋಗ್ಲಿ ಬಿಡು ಅಂತ. ಯಾಕೆಂದರೆ ಅದರದ್ದು ಗಾಢ ಏನಿದೆ, ಆ ಸಮಸ್ಯೆ ಗಾಢ ಏನಿದೆ ಅದು ನನಗೆ ಅರ್ಥ ಆಗಿರಲಿಲ್ಲ. ಆಮೇಲೆ ಹೋಯ್ತಾ ಏನಾಯಿತು ಅಂತಂದರೆ, ನೈಟು ಮಲ್ಕೊಂಡಾಗೆಲ್ಲ ನಾನು 1 ಗಂಟೆಯಿಂದ ಮೇಲಕ್ಕೆ ನಾವೆಲ್ಲ ಆಲ್ಮೋಸ್ಟ್ 11 12 ಮಲ್ಕೊತೀವಿ. 1 ಗಂಟೆ ಮೇಲೆ ಎಲ್ಲರೂ ಮನೆ ಲೈಟ್ ಆಫ್ ಮಾಡಿ ಎಲ್ಲ ನಿಶ್ಶಬ್ದ ಆದಮೇಲೆ ಹತ್ತತ್ರ 1 ಗಂಟೆಯಿಂದ ಒಂದು 4 ಗಂಟೆ ತನಕ ಸತತವಾಗಿ ಕಚ್ಚೋದು. ಆಮೇಲೆ ನಾನು ಕೆರೆದು ಮೂಳೆ ಒಳ್ಳೆ ಬೆಳ್ಳಗಾಗ್ಬಿಟ್ಟಿದ್ದು. ಕೆಲವು ಸ್ಕಿನ್ ಏನಾಗಿದೆ ಅಂತ ಇಂಥ ಪ್ಲೇಸು ಇಲ್ಲೆಲ್ಲ ಕಚ್ಚಿದ್ರೆ, ಈ ಜಾಗಗಳಲ್ಲಿ ಕಚ್ಚಿದ್ರೆ ಏನಾಗುತ್ತೆ ಅಂದರೆ, ಮೂಳೆ ಪಕ್ಕದಲ್ಲೇ ಇದೆ, ಸ್ಕಿನ್ ಮಾತ್ರ ಇರೋದು, ಅಲ್ಲಿ ಮಾಂಸ ಹೆಚ್ಚಿಗೆ ಇಲ್ಲ. ಅಲ್ಲಿ ಕಚ್ಚಿದ್ರೆ ಏನು ಕೆರೆದು ಬೆಳ್ಳಗೆ ಕಾಣಿಸ್ತಾ ಇತ್ತು. ಸ್ಕಿನ್ನೆಲ್ಲ ಎಳೆದೋಗಿ ಬೆಳ್ಳಗೆ ಕಾಣಿಸ್ತಾ ಇತ್ತು. ಅಷ್ಟು ಕೆರಿತಾ ಇದ್ದೆ. ನನಗೆ ಒಂದು 2-3 ದಿನ ಹಂಗೆ ನಿದ್ದೆ ಮಾಡಿದೆ. ಏನು ಕೆರ್ಕೊಂಡು ಮಲ್ಕೊಂಡ್ವಿ. ಆಮೇಲೆ ಮಾತ್ರ ನನ್ನ ಕೈಲಿ ಆಗಲೇ ಇಲ್ಲ. ಆಮೇಲೆ ನೈಟು ಅದು ಆ ಟೈಮ್ಗೆ ಬಂದು ಕಚ್ಚುತ್ತೆ ಅಂತ ಗೊತ್ತಾದ ತಕ್ಷಣ ಎದ್ದು ಕೂತ್ಕೊಂಡ್ಬಿಡೋದು. ಅದಕ್ಕೆ ಮುಂಚೆನೇ ಎದ್ದು ಕೂತ್ಕೊಳ್ಳೋದು. 2 ಗಂಟೆನಲ್ಲಿ ಇಡೀ ಹಾಸಿಗೆ ಎಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋದು. ಎಲ್ಲಿಂದ ಬಂದು ಕಚ್ತವೆ, ಎಲ್ಲಿ ಕೂತ್ಕೊತವೆ, ಏನೂ ಗೊತ್ತಿಲ್ಲ ನನಗೆ, ಎಲ್ಲಿ ಸೇರ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಹಾಸಿಗೆ ಮೇಲೆ ಎದ್ದು ಕೂತ್ಕೊಳ್ಳೋದು 2 ಗಂಟೆನಲ್ಲಿ. ಆವಾಗ ಒಂದು ಗ್ಲಾಸಿಗೆ ನೀರು ಹಿಡ್ಕೊಂಡು ಆ ಗ್ಲಾಸ್ ಒಳಗೆ ಹಾಕೋದು. ತಿಗಣೆಗಳು ಸಾಯ್ತವೆ, ಗ್ಲಾಸಿಗೆ ನೀರಲ್ಲಿ ಮುಳುಗಿಸಿದ್ರೆ ಸಾಯ್ತವೆ ಅಂದ್ಕೊಂಡು ಒಂದು ಸಪ್ರೇಟ್ ಗ್ಲಾಸ್ ಇಟ್ಕೊಂಡು ಅದಕ್ಕೆ ಹಾಕ್ತಾ ಬಂದೆ ನಾನು. ಆಮೇಲೆ ಅದು ಆಮೇಲೆ ನೆಕ್ಸ್ಟ್ ಡೇಗೂ ಅದೇ ಥರ. ಅಂದರೆ ತಿರ್ಗಾ 2 ಗಂಟೆ 3 ಗಂಟೆಗೆ ಎದ್ದೇಳೋದು. ಗಂಟಾನುಗಟ್ಲೆ ಹುಡ್ಕೋದು. ಆಮೇಲೆ ಎತ್ತಾಕೋದು. ಈ ಜಿಡ್ಡಿರುವೆ ಅಂತಾರಲ್ಲ, ಮಾಮೂಲಿ ಇರುವೆ ಅಲ್ಲ, ಕಪ್ಪಿರುವೆ ಆಗಲಿ ಕೆಂಪಿರುವೆ ಆಗಲಿ ಅಲ್ಲ, ಜಿಡ್ಡಿರುವೆ ಅಂತಾರಲ್ಲ, ಆ ಸೈಜ್ಗಿಂತನೂ ಸಣ್ಣ ಇದ್ರೂ ನನ್ನ ಕಣ್ಣಿಗೆ ಬೀಳೋದು. ಅಷ್ಟು ನಿದ್ದೆಗಳಲ್ಲಿ ಎದ್ದು ಅಷ್ಟು ಸಣ್ಣ ತಿಗಣೆನೂ ಹುಡುಕಿ ಎತ್ತಾಗ್ತಾಯಿದೆ. ಅಂದರೆ ಅದರದ್ದು ಭಯ ಅನ್ನೋದು ಹೋಯ್ತಾ ಮನ್ಸಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಇಲ್ಲ ಇದಿದ್ದರೆ ನಂಗೆ ನಿದ್ದೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ಇದನ್ನೆಲ್ಲ ಎತ್ತಾಕಿದ್ರೆ ಆಮೇಲೆ ಅಟ್ಲೀಸ್ಟ್ ಇನ್ನು 1-2 ಅವರ್ಸ್ ಆದ್ರೂ ಆಮೇಲೆ ನಿದ್ದೆ ಮಾಡ್ಬೋದು ಅಂದ್ಬಿಟ್ಟು ಅದನ್ನ ಹುಡುಕಿ ಎತ್ತಾಕೋ ಅಂಥ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಆಮೇಲೆ ಹೋಯ್ತಾ ಇನ್ನು ಸ್ವಲ್ಪ ದಿನ ಆಯ್ತಿದ್ದಂಗೆ ನನಗೆ ಎಲ್ಲಾದರೂ ಗೋಡೆ ಮೇಲೆ ಯಾವ್ದಾರು ಒಂದು ಡಾಟ್ ನೋಡಿದ್ರು ಸಾಕು, ಯಾವ್ದಾರು ಬ್ಲ್ಯಾಕ್ ಕಲರ್ ಡಾಟ್ ನೋಡಿದ್ರು ಸಾಕು, ಅಲ್ಲೇ ಇದ್ರೂ ಅದು ಮೂವ್ ಆಗಿಲ್ಲ ಅಂದರೂ ನನ್ನ ಭ್ರಮೆನಲ್ಲಿ ಏನು ಸ್ಟಾರ್ಟ್ ಆಯ್ತಿತ್ತು ಅಂದರೆ, ಅದು ಮೂವ್ ಆಗ್ತಾ ಇದೆ ಅನ್ನೋ ಥರ. ಅದು ಮೂವ್ ಆಗ್ತಾ ಇದೆ, ಎಲ್ಲೋ ಹೋಗ್ತಾ ಇದೆ, ಅದನ್ನ ಎದ್ಬಿಟ್ಟು ನಾನು ಲೈಟ್ ಆಫ್ ಆಗಿರೋದು, ಅಂದರೆ ಅದು ನಾವು ಝೀರೋ ಕ್ಯಾಂಡಲ್ ಆನ್ ಮಾಡ್ಕೊತೀವಲ್ವ, ಲೈಟ್ ಆಫ್ ಆಗಿರೋದು, ಅರೆ ಬರೆ ಕತ್ಲೆನಲ್ಲೂ ಅದು ಮೂವ್ ಆಗ್ತಿದೆ ಅನ್ನೋ ಥರ ನನಗೆ ಭ್ರಮೆ ಸ್ಟಾರ್ಟ್ ಆಯಿತು. ಆಮೇಲೆ ನಿದ್ದೆಗಳಲ್ಲಿ ಎದ್ಬಿಟ್ಟು ಆಮೇಲೆ ಆನ್ ಮಾಡಿ ನೋಡ್ಕೊಳ್ಳೋದು, ಅದು ತಿಗಣೆ ಅಲ್ಲ ಅಂತ ಆಮೇಲೆ ಮತ್ತೆ ಮಲ್ಕೊಳ್ಳೋದು. ಆಮೇಲೆ ನೈಟ್ 2 ಗಂಟೆಗೆ ತಿರ್ಗಾ ಎದ್ಬಿಟ್ಟು ಎಲ್ಲ ಡೈಲಿ ಹುಡ್ಕೊಂಡು ಮಲ್ಕೊಳ್ಳೋದು. ನಿದ್ದೆ ಸರಿಯಾಗಿ ಮಾಡ್ತಾ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಅದೇನು ಗಂಡಸರುಗಳಿಗೆ ಆ ಥರ ನಿದ್ದೆನೋ ಏನೋ ಅಥವಾ ಅವ್ರು ಕಚ್ತಾ ಇರಲಿಲ್ವೋ ಸರಿಯಾಗಿ, ನನಗೆ ಅಂದರೆ ಅದೇನಂತ ಗೊತ್ತಿಲ್ಲ, ಸೊಳ್ಳೆಗಳಾಗಲಿ ತಿಗಣೆಗಳಾಗಲಿ ಹುಡ್ಕೊಂಡು ಬಂದು ನನ್ನೇ ಕಚ್ತವೇನೋ ಅನ್ನೋ ಥರ ನನಗೆ ಯಾವಾಗಲೂ ಜಾಸ್ತಿ ಆ ಥರ ಫೀಲ್ ಆಗೋದು. ಆಮೇಲೆ ದಿನ ಇದೇ ಕತೆ ಆಯಿತು. ಆಮೇಲೆ ನನ್ನ ಕೈಲಿ ಆಗಲ್ಲ ನೋಡಿ, ಯಾವ ಥರ ಬೆಳ್ಳಗಾಗಿದೆ ಸ್ಕಿನ್ನೆಲ್ಲ ಎಳೆದೋಗಿ, ಎಷ್ಟು ಅಂತ ನಿದ್ದೆಗೆಟ್ಕೊಂಡು ನಾನು ಮಾಡಲಿ, ಏನು ಮಾಡ್ಬೋದು ಇದನ್ನ ಹೆಂಗೆ ಮಾಡಿ ತೆಗಿತಿದ್ರಿ ನೀವು, ಇದನ್ನು ಹೆಂಗೆ ಮಾಡ್ತಾಯಿದ್ರಿ ನೀವು ಹೋಗ್ಸೋಕ್ಕೆ, ಏನಾದರೂ ಮಾಡಿ ಅಂತ. ನಾನು ಆವಾಗ ಸ್ಟಾರ್ಟಿಂಗು ಸ್ವಲ್ಪ ಸರಿ, ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಅದಕ್ಕೆ ಒಂದು ಟ್ಯಾಬ್ಲೆಟ್ ಬರೋದು.
ಅಂದರೆ ತಿಗಣೆ ಹೋಗ್ಸೋಕ್ಕೆ ಅಂತ ಒಂದು ಟ್ಯಾಬ್ಲೆಟ್ ಬರೋದು. ಅದಕ್ಕೆ ಒಂದೊಂದು ರೂಮ್ಗೂ ಒಂದೊಂದು 2, 3, 3 ಇಟ್ಬಿಟ್ಟು, ಹಾಲ್ಗೊಂದೆರಡು, ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಗೊಂದು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು, ಆಮೇಲೆ ಮಂಚಕ್ಕೆಲ್ಲ ಒಂದು ಔಷಧಿ ಬರುತ್ತೆ. ಅದು ತುಂಬ ಜಾಸ್ತಿ ಆದಾಗ ಔಷಧಿ ಕೂಡ ಹೊಡಿಬೇಕು. ಇಲ್ಲಾಂದರೆ ಆ ಟ್ಯಾಬ್ಲೆಟ್ ಇಟ್ಟರೆ ಸಾಕು ಹೊರ್ಟೋಗುತ್ತೆ. ಹಾಗೆಲ್ಲ ಇಟ್ಬಿಟ್ಟು ಓವರ್ ನೈಟು ಗಾಳಿ ಮನೆ ಒಳಗೆ ಬರ್ದಂಗೆ ಅದನ್ನೆಲ್ಲ ಫುಲ್ಲು ನ್ಯೂಸ್ ಪೇಪರ್‌ನ ಅದಕ್ಕೆ ಆ ಸೈಜ್‌ಗೆ ಗ್ಯಾಪ್ ಏನೇನಿದೆ ಆ ಗ್ಯಾಪ್‌ಗೆ ನೀಟಾಗಿ ಕವರ್ ಆಗೋ ಥರ ಒಂದು 4 ಇಂಚಿನಷ್ಟು ಪೇಪರ್‌ನೆಲ್ಲ ಕಟ್ ಮಾಡಿಕೊಂಡು ಪ್ರತಿಯೊಂದು ಗ್ಯಾಪ್‌ಗೂ ಮುಚ್ಕೊಂಡು ಮನೆ ಒಳಗೆ ಒಂದು ಚೂರು ಗಾಳಿ ನುಗ್ಗಬಾರ್ದು. ಆ ಕೀ ಹಾಕೋದು ತೆಗೆಯೋದು ಮಾಡ್ತೀವಲ್ಲ ಆ ಜಾಗದಲ್ಲಿ ಕೂಡ ಗಾಳಿ ನುಗ್ಗಬಾರ್ದು ಅನ್ನೋ ಥರ ಪ್ರತಿಯೊಂದು ಜಾಗನೂ ಸೀಲ್ ಮಾಡ್ಬೇಕು ಮನೇನ. ಆ ಥರ ಸೀಲ್ ಮಾಡಿ ಮನೇಲಿ ಯಾರೂ ಇಲ್ದಂಗೆ ಹೋಗಬೇಕು ಅಂತ. ಆವಾಗ ಆವಾಗ ಸ್ವಲ್ಪ ಇವರೆಲ್ಲ ಅಷ್ಟೊಂದು ಅಂದರೆ ಹೊರ್ಗೋಗೋದೆಲ್ಲ ಅಂಥ ಸಮಸ್ಯೆ ಇರಲಿಲ್ಲ. ಅಷ್ಟೊಂದು ಓಕೆ ಹೊರಗಡೆ ಎಲ್ಲ ಓಡಾಡ್ತಿದ್ರು ನಮ್ಮ ಅತ್ತೆ ಮಾವ ಆಗಲಿ, ಅಜ್ಜಿ ಆಗಲಿ. ಅಜ್ಜಿಗೆ ಸ್ವಲ್ಪ ಕಷ್ಟ ಆಗಿತ್ತು. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಾವ, ಅತ್ತೆ ಮತ್ತು ನಮ್ಮ ಮಾವ ಅವರ ಅಮ್ಮ ಕೂಡ ಇದ್ದರು. ಅವ್ರಿಗೆ ಸ್ವಲ್ಪ ಏಜ್ ಆಗಿತ್ತು. ಅವ್ರನ್ನ ಎಲ್ಲ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಜ್ಜಿ ನೋಡ್ಕೊಂಡು ನಾನು ಇಲ್ಲಿ ಇರ್ತೀನಿ, ನಮ್ಮ ಅಪ್ಪ ಅಮ್ಮನ ಇನ್ಯಾರ್ದೋ ಮನೆಗೆ ಕಳಿಸ್ತೀನಿ, ನೀನು ನಿಮ್ಮ ಅಮ್ಮನ ಮನೆಗೆ ಹೊರ್ಟೋಗು ಅಂಥೇಳಿ. ಯಾಕೆ ಅಮ್ಮನ ಮನೆ ಇಲ್ಲೇ ಇದ್ದಿದ್ದು, ಬೆಂಗಳೂರಲ್ಲೇ ಇದ್ದಿದ್ದು ಅವಾಗ. ಸಹಕಾರ ಸ್ವಲ್ಪ ದಿನ ಇದ್ದರು, ಹೆಬ್ಬಗೋಡಿಯ ಕಡೆ ಸ್ವಲ್ಪ ದಿನ ಇದ್ದರು. ಹಾಗೆ ಹಂಗೆ ಹಂಗೆ ಅಲ್ಲಿ ಇಲ್ಲಿ ಕಳಿಸೋದು ನಮ್ಮನ್ನೆಲ್ಲನೂ. ಆಮೇಲೆ ಆ ಅಜ್ಜಿ ಮಾತ್ರ ಇಲ್ಲಿ ಮಲ್ಕೊಳ್ಳೋದು. ಅಂದರೆ ಮನೆಯಿಂದ ಹೊರಗಡೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇದೆ, ಮುಂದುಗಡೆ ಎಲ್ಲ ಖಾಲಿ ಪ್ಲೇಸ್ ಇದೆ. ಅಲ್ಲಿ ಅಜ್ಜಿ ಮತ್ತು ಮೊಮ್ಮಗ ಇಬ್ಬರು ಮಲ್ಕೊಳ್ಳೋದು. ಆಮೇಲೆ ಬೆಳಗ್ಗೆ 1 ಅವರ್ ಮಧ್ಯಾಹ್ನ ಆದಮೇಲೆ ಅಂದರೆ ಇವತ್ತು ಸಾಯಂಕಾಲ ಹಚ್ಚಿದ್ರೆ ಅಥವಾ ನೈಟ್ ಹಚ್ಚಿದ್ರೆ ನಾಳೆ ಮಧ್ಯಾಹ್ನದವರೆಗೂ ಹಂಗೆ ಮನೆ ಒಳಗೆ ಬರೋ ಹಾಗಿಲ್ಲ. ಗಾಳಿ ಹೋಗಿ ಬಿಡ್ದಂಗೆ ಅವ್ರನ್ನೆಲ್ಲ ಆಚೆ ಇಟ್ಕೊಂಡು, ಆಮೇಲೆ ಆ ನಂತರ ಮನೆ ಬಾಗಿಲು ತೆಗೆದು ಒಂದು 2 ಅವರ್ಸ್ ತನಕ ಯಾರೂ ಹೋಗದೆ ಗಾಳಿಯೆಲ್ಲ ಆಚೆ ಹೊರಗಡೆ ಗಾಳಿಯೆಲ್ಲ ಫ್ರೆಶ್ ಏರ್ ಎಲ್ಲ ಬಂದಮೇಲೆ, ಆಮೇಲೆ ಮನೆಯೆಲ್ಲ ಇಟ್ಟಿದ್ದ ಟ್ಯಾಬ್ಲೆಟ್ಗಳದ್ದು ಪೌಡ್ರನ್ನೆಲ್ಲ ತೆಗೆದು, ಆಮೇಲೆ ಮಂಚಕ್ಕೆ ಏನಾದ್ರು ಔಷಧಿ ಹೊಡೆದಿದ್ರೆ ಅದನ್ನು ಕ್ಲೀನ್ ಮಾಡಿ, ಆಮೇಲೆ ಫುಲ್ ಗಾಳಿ ಆಡ್ದಂಗೆ ಮಾಡಿ, ಆಮೇಲೆ ಎಲ್ಲರನ್ನೂ ಕರೆಸ್ಕೊತಾ ಇದ್ರು. ಆಮೇಲೆ ಒಂದೊಂದು ಸಲ ಏನು ಮಾಡೋರು ಅಂದರೆ ನನ್ನನ್ನು ಮಾತ್ರ ಕಳಿಸೋರು. ಅವ್ರ ಪೇರೆಂಟ್ಸು ಮತ್ತು ಅವರು ನಮ್ಮ ಮನೆಯವರು, ಅವರು ಆಚೆ ಮಲ್ಕೊಳ್ಳೋದು, ನನ್ನನ್ನು ಮಾತ್ರ ಕಳಿಸ್ಬಿಡೋದು, ಈ ಥರನೂ ಮಾಡ್ತಾಯಿದ್ರು. ಮದುವೆ ಆಗಿ 1 ಇಯರ್‌ಗೆಲ್ಲ ನಂದು ಡೆಲಿವರಿ ಟೈಮ್ ಆಗೋದ್ರಿಂದ ನಾನು 9 ತಿಂಗಳಿಗೆ ನಾನು ಅಮ್ಮನ ಮನೆಗೆ ಹೋಗುವಂಥ ಸಂದರ್ಭ ಬಂತು. ಅಂದರೆ ಡೆಲಿವರಿಗೆ ನನ್ನನ್ನು ಕಳಿಸ್ಬೇಕಾಯ್ತು. ಆಗ ನಾನು ಅಮ್ಮನ ಮನೆಗೆ ಆರಾಮಾಗಿ ಹೋದೆ. ಒಂದು 8 ತಿಂಗಳ ತನಕ ಆರಾಮಾಗಿ ಏನೂ ಟೆನ್ಷನ್ ಇಲ್ಲದೆ ಕಾಲ ಕಳೆದಿದ್ದಾಯಿತು. ಆ ನಂತರ ನನ್ನನ್ನು ಕರ್ಕೊಂಡು ಬರ್ಬೇಕು. ಇವ್ರುಗಳೆಲ್ಲ ಏನು ಅಂದರೆ ನಮ್ಮ ಅತ್ತೆ ಆಗಲಿ, ನಮ್ಮ ಮಾವ ಆಗಲಿ, ಆ ಅಜ್ಜಿ ಆಗಲಿ, ನಮ್ಮ ಮನೆಯವರಾಗಲಿ ಒಬ್ರಿಗೂ ತಿಗಣೆ ಇದೆ, ನನಗೆ ಕಚ್ಚುತ್ತಾ ಇದೆ, ನನಗೆ ಹಿಂಸೆ ಆಗ್ತಾ ಇದೆ ಅಂತ ಒಬ್ಬರೂ ಹೇಳ್ತಾ ಇರಲಿಲ್ಲ. ಎಲ್ಲರೂ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಆಗಿರೋರು. ಆದರೆ ನನಗೆ ನನ್ನೊಬ್ಳಿಗೆ ಮಾತ್ರ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಇಷ್ಟು ಜನಗಳ ಜೊತೆಗೆ ಮತ್ತು ನಮ್ಮ ಮನೆಯವರ ಚಿಕ್ಕಪ್ಪನ ಮಗ ಕೂಡ ಇದ್ದರು. ಅವ್ರಿಗೂ ಸ್ವಲ್ಪ ಹಿಂಸೆ ಅನಿಸೋದು, ಕಚ್ಚೋದು, ಕೆರ್ಕೊಂಡು ಅವ್ರಿಗೂ ಸ್ವಲ್ಪ ಸ್ಕಿನ್ನೆಲ್ಲ ಕೆರೆದು ಸ್ವಲ್ಪ ಗಾಯ ಥರ ಅವ್ರಿಗೂ ಆಗ್ತಾಯಿತ್ತು, ನನಗೂ ಆಗ್ತಾಯಿತ್ತು. ನಮ್ಮಿಬ್ರಿಗೆ ಆಗ್ತಾ ಇರಲಿಲ್ಲ. ಆಮೇಲೆ ಒಂದು 8 ತಿಂಗಳು ಹೋದೆ, ಸ್ವಲ್ಪ ಆರಾಮಾಗಿದ್ದೆ. ಆಮೇಲೆ ಅಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಬರೋ ಅಷ್ಟರಲ್ಲಿ ನನ್ನ ಮಗುಗೆ ಈ ಥರ ಹಿಂಸೆ ಆಗಬಾರ್ದು. ಯಾಕಂದರೆ ನನಗಿಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ, ಈ ಏಜಲ್ಲಿ ನನ್ನ ಸ್ಕಿನ್‌ಗೆ ಇಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ, ಮಗು ಸ್ಕಿನ್ ಇನ್ನೂ ಕಷ್ಟ ಆಗುತ್ತೆ. ಮಕ್ಕಳಿಗೆ ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಅವ್ರು ನಿದ್ದೆ ಮಾಡಲ್ಲ. ನೈಟಲ್ಲಿ ಅವ್ರಿಗೇನಾದ್ರು ಕಚ್ಚಿದ್ರೆ ಅವ್ರಿಗೆ ಇನ್ನೂ ಹಿಂಸೆ ಆಗುತ್ತೆ. ಅಳ್ತವೆ, ಮಾಡ್ತವೆ. ನನ್ನ ಮಗು ಬರೋ ಅಷ್ಟರಲ್ಲಿ ನನಗೆ ಆ ಸಮಸ್ಯೆ ಇರಬಾರ್ದು. ನೀವು ಅದನ್ನು ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಆಯ್ತು ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಕರ್ಕೊಂಡು ಬಂದಮೇಲೆ ಒಂದು ನೈಟ್ ಮಲಗಿದ್ದೀವಿ. ಬೆಳಗ್ಗೆ ಅಷ್ಟರಲ್ಲಿ ಕಚ್ತಾ ಇದೆ, ಮಗುನೂ ಅಳ್ತಾ ಇದೆ. ನನಗೂ ಕಚ್ತಾ ಇದೆ ಅನ್ನೋ ಫೀಲ್ ಆಯಿತು. ಆಮೇಲೆ ಎದ್ದು ನೋಡಿದ್ರೆ ತಿಗಣೆ ಇದೆ ಅಂತ ಗೊತ್ತಾಯಿತು. ಆಮೇಲೆ ನನ್ನ ಮನೆಯವ್ರಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಹೇಳಿದ್ರಿ? ನಾನು ಎಷ್ಟು ದಿನ ಹೇಳಿದ್ದೀನಿ. ನಾನು ಬರೋಕ್ಕೆ 1 ತಿಂಗಳು ಮುಂಚೆಯಿಂದನೂ ನಾನು ಹೇಳ್ತಾನೆ ಇದ್ದೀನಿ. ಮಕ್ಕಳು ಇದ್ದಾವೆ, ನಾನಂತೂ ಹಿಂಸೆ ಪಟ್ಟೆ. ಮಗುಗೆ ಹಿಂಸೆ ಆಗಬಾರ್ದು. ಆ ಥರ ಹೇಳಿದ್ರೂ ನೀವು ಈ ಥರ ಮಾಡಿಟ್ಟಿದ್ದೀರಲ್ಲ, ಮನೇನ ಕ್ಲೀನ್ ಮಾಡ್ದೇನೆ. ಏನಂತ ಕಷ್ಟ ಆಗೋಗಿತ್ತು. ಒಂದು ದಿನ ಆಚೆ ಎಲ್ಲರೂ ಮಲಗಿ ಔಷಧಿ ಇಟ್ಟಿದ್ದಿದ್ರೆ ಈ ಮಗುಗೆ ಇಷ್ಟು ಹಿಂಸೆ ಆಯ್ತಾ ಇರಲಿಲ್ವಲ್ಲ. ಏನು ಹೇಳಿದ್ರಿ ನೀವು? ನಾವು ಹಿಂಸೆ ಪಡ್ತಾ ಇದ್ದೀವಿ, ನಮ್ಮ ಜೊತೆಗೆ ಮಗುಗೂ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಹಾಗಾಗಿ ಜಗಳ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಆಯಿತು, 1, 2 ದಿನ ನೀನು ನಿಮ್ಮ ಅಮ್ಮನ ಮನೆಗೆ ಹೊರಟೋಗು. ನಾನೀಗ ಅರ್ಜೆಂಟಲ್ಲಿ ನಾನು ಮಡ್ಗೋಕ್ಕಾಗ್ತಾ ಇರಲಿಲ್ಲ, ಔಷಧಿ ಮಡ್ಗೋಕ್ಕಾಗ್ತಾ ಇರಲಿಲ್ಲ. ನೀನು ಅಮ್ಮನ ಮನೆಗೆ ಸ್ವಲ್ಪ ದಿನ ಹೋಗಿದ್ದು ಬಂದುಬಿಟ್ರೆ ನಾನು ಅಷ್ಟರಲ್ಲಿ ಔಷಧಿ ಇಟ್ಟು ಕ್ಲಿಯರ್ ಮಾಡ್ತೀನಿ. ಒಂದು 3 ದಿನ ಆಚೆ ಹೋಗ್ಬಿಡು, ಮಗು ಕರ್ಕೊಂಡು. ಶಾಸ್ತ್ರೋಕ್ತವಾಗಿ ಈ ಟೈಮಿಗೆ ಕರ್ಕೊಂಡೇ ಬರಬೇಕಾಗಿತ್ತು, ಇಡೋಕ್ಕಾಗಿಲ್ಲ. ಹೋಗು ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಕಳಿಸಿದ್ರು. ಒಂದು 2 ದಿನ 3 ದಿನ ಇದ್ದಿನ ತಿರ್ಗಾ ವಾಪಸ್ ಹೊರಟೋಗ್ಬಿಟ್ಟೆ. ಆಮೇಲೆ ಔಷಧಿ ಇಟ್ಟು ಎಲ್ಲ ಕ್ಲಿಯರ್ ಮಾಡಿ, ಆಮೇಲೆ ನನ್ನ ಬೇಜಾರನ್ನ ನೋಡೋಕ್ಕಾಗದೆ ಆಮೇಲೆ ಒಂದು ಸಲ ಔಷಧಿ ಇಟ್ಟು ಆಮೇಲೆ ಮಗುನ ಮತ್ತೆ ವಾಪಸ್ ಕರ್ಕೊಂಡ್ರು.
ಆದರೆ ಒಂದ್ಸಲ ಆ ಥರ ಔಷಧಿ ಇಟ್ಟರೆ ಅದೇನು ಪರಿಹಾರನಾ? ಅಲ್ಲ. ಅದು ಪರಿಹಾರ ಅಲ್ಲ. ಆ ಥರ ಇಟ್ಟರೆ ಅದು ಯಾವ ಥರ ತೆಗಿಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯಾಕಂದ್ರೆ ಅದು ನನಗೂ ಸ್ಟಾರ್ಟಿಂಗು. ಆದ್ರೆ ಅವ್ರು ಅಷ್ಟು ದಿನ ಇದ್ರೂನು ಅವ್ರನ್ನ ಅದನ್ನ ಯಾವ ಥರ ತೆಗಿಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಸುಮ್ಮನೆ ಏನೋ ಟೈಮ್ ಈ ಥರ ಕಷ್ಟ ಅಂತ ನಾವು ಹೇಳೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ರು ಏನೋ. ಅದಕ್ಕೂ ಮುಂಚೆ ಯಾವ ಥರ ಈ ಜಾಗದಲ್ಲಿ ಇದ್ರೋ ಅವರೆಲ್ಲ ಆ ಥರ ಎಲ್ಲ ಕಚ್ಚಿಸ್ಕೊಂಡು ಅವ್ರಿಗೆ ಆ ಸಮಸ್ಯೆನೇ ಇರಲಿಲ್ಲ. ನಾನು ಆ ಥರ ಹೇಳಿದಾಗ ಒಂದೆರಡು ದಿನ ಈ ಥರ ಕಳಿಸೋದು, ಔಷಧಿ ಇಡೋದು. ಆಮೇಲೆ ಒಂದು ತಿಂಗಳಿಲ್ಲ, ಒಂದು 15 ದಿನ ಆದ್ಮೇಲೆ ಮತ್ತೆ ಸ್ಟಾರ್ಟು. 15 ದಿನಕ್ಕೂ ಸ್ಟಾರ್ಟು. ಔಷಧಿ ಇಡೋದು ಅಷ್ಟು ಸುಲಭ ಅಲ್ಲ. ಮನೆಯವ್ರನ್ನೆಲ್ಲ ಆಚೆ ಕಳಿಸ್ಬೇಕು, ಅಥವಾ ಅವ್ರನ್ನೆಲ್ಲೋ ಕಳಿಸ್ಬೇಕು. ಈ ಅಜ್ಜಿ ಇದ್ದಾರೆ, ಯಾಕೆ ಅಜ್ಜಿ ಬೇರೆ ಇದ್ದಾರೆ. ಹತ್ತತ್ರ 90 ವರ್ಷ ಅಜ್ಜಿಗೆ. ಆ ಅಜ್ಜಿ ಏಜ್ ಇದ್ದಿದ್ದು 90 ಇಯರ್ಸ್. ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದು ಯಾವ ಥರ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಈ ಸಮಸ್ಯೆ ಆ, ಸ್ ನಾನು ನನ್ನ ಮಗನಿಗೆ ಒಂದು 5 ವರ್ಷ ಆಗ್ತಿದ್ದಂಗೆ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಕೆಲ್ಸಕ್ಕೆ ಹೋಗೋ ಟೈಮಲ್ಲೂ ಏನು ಅಂತ ಅಂದರೆ, ನಾನು ಬೆಳಗ್ಗೆ ಎದ್ದು ನನ್ನ ಮಗನಿಗೆ ನಾಷ್ಟ ಮಾಡಬೇಕು, ಮನೆಯಲ್ಲಿ ಕ್ಲೀನ್ ಮಾಡಬೇಕು, ಆಮೇಲೆ ಬಟ್ಟೆ ಒಗಿಬೇಕು. ಒಂದೊಂದು ಬಕೆಟಷ್ಟು ಬಟ್ಟೆ ಒಗಿಬೇಕು. ಆವಾಗ ಸರಿಗೆ ವಾಷಿಂಗ್ ಮಿಷಿನು ತಂದು ಇಟ್ಕೊಂಡಿರಲಿಲ್ಲ ನಾವು. ಬಟ್ಟೆ ಒಗಿಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲರಿಗೂ ನಾಷ್ಟ ರೆಡಿ ಮಾಡಿ ಇಡಬೇಕು. ಆಮೇಲೆ ಮಗುಗೆ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಹೋಗಿ, ಆಮೇಲೆ ನಾನು ರೆಡಿಯಾಗಿ ಹೋಗಬೇಕು. ಇಷ್ಟು ಕೆಲಸ ಮಾರ್ನಿಂಗ್ ಟೈಮ್ ಆಗಬೇಕು. ಅದ್ರ ಮೇಲೆ ತಿಗಣೆಗಳ ಕಾಟ ಸ್ಟಾರ್ಟ್ ಆಗೋಯ್ತು. ಆ ಟೈಮಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡ್ತು. ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇನ್ನೂ ಎಷ್ಟು ಜಾಸ್ತಿ ಆಯಿತು ಅಂತಂದರೆ, ಅಜ್ಜಿ ಮಲ್ಕೊಳ್ತಿದ್ದ ಜಾಗದಲ್ಲಿ ಏನಾಗಿತ್ತು, ಗೋಡೆ ಮೇಲೆ ಮಾರ್ನಿಂಗ್ ಟೈಮು ಗೋಡೆ ಮೇಲೆ ಹರಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಅದು ತುಂಬ ಜಾಸ್ತಿ ಆಗೋಯ್ತು. ಹರಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಆ ಟೈಮಲ್ಲಿ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲೂ ಬೆಳಗಿನ ಟೈಮು ಒಂದು ಗ್ಲಾಸ್ ತೊಗೊಂಡು ನೀರು ಹಿಡ್ಕೊ ಮನೆಯೆಲ್ಲ ಹುಡ್ಕು, ಗೋಡೆಗಳ ಮೇಲೆಲ್ಲ ಹುಡ್ಕು. ಅದು ಎಲ್ಲಿ ಸೇರ್ಕೊತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಒಟ್ನಲ್ಲಿ ಗೋಡೆ ಮೇಲೆ ಎಲ್ಲಿ ಕಾಣುತ್ತೋ ಅಲ್ಲಿ ಮಾತ್ರ ತೆಗ್ದು ಹಾಕೋದು. ಆಮೇಲೆ ಬೆಳಗಿನ ಟೈಮ್ ಕೆಲ್ಸಕ್ಕೆ ಹೋಗೋ ಟೈಮಲ್ಲೂ ಹುಡುಕಿ ಎಲ್ಲ ಹಾಕಿ ಇದು ಮಾಡೋದು. ಆ ಟೈಮಲ್ಲಿ ಅಷ್ಟು ಪ್ರೆಷರು. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಟೈಮೇ ಸಾಲ್ತಾ ಇರಲ್ಲ. ಇದ್ರ ಮೇಲೆ ಆ ಕೆಲಸ ಬೇರೆ ಮಾಡಬೇಕು. ಆ ಕೆಲಸ ಮಾಡುವಾಗ ಮನೆಯಲ್ಲೂ ಯಾವ ಥರ ಮಾತುಗಳು ಅಂತಂದರೆ, ನಾವು ಇದ್ದಾಗಿಂದ ಈ ತಿಗಣೆಗಳ ಕಾಟ ಇದೆ, ಈ ಮನೆಯಲ್ಲಿ ಹೋಗಲ್ಲ, ಈ ಏರಿಯಾದಲ್ಲಿ ಫುಲ್ ಇದೆ, ಇದೊಂದೇ ಮನೆಯಲ್ಲಲ್ಲ, ನೀನೇನು ಡೈಲಿ ಅಂದ್ಕೊಂಡು ಬೈಕೊಂಡು ಈ ಕೆಲಸ ಮಾಡ್ತೀಯ ನೀನು. ಮನೆಗೆ ಬೆಂಕಿ ಹಚ್ಬಿಡು, ಆವಾಗ ಮಾತ್ರನೇ ಹೋಗೋದು. ಇದು ಮನೆಯಲ್ಲಿ ತಿಗಣೆ ಇದ್ರೆ ತಿಗಣೆ ಬೆಳಗ್ಗೆ ಹಿಡಿದ್ರೆ ದರಿದ್ರ ಮನೆಗೆ ಅನ್ನೋರು. ತಿಗಣೆ ಇರೋದು ದರಿದ್ರ ಅಲ್ಲ, ತಿಗಣೆ ಹಿಡಿದ್ರೆ ದರಿದ್ರ ಅನ್ನೋರು. ಮನೆಯಲ್ಲಿ ನಾನೇ ಇಷ್ಟು ಬೇಜಾರು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಪ್ರೆಷರ್ ಮೇಲೆ ಇದು ಮಾಡ್ತಾ ಇದ್ದೀನಿ. ತಿಗಣೆ ಅನ್ನೋದು ನನಗೆ ಎಷ್ಟು ಮನಸ್ಸಿಗೆ ಬೇಜಾರಾಗಿದೆ. ಅದರಿಂದ ಬರ್ತಾ ಇರೋ ಟಾರ್ಚರಿಂದ ಅಷ್ಟು ಬೇಜಾರಾಗ್ತಾ, ಅದ್ರ ಮೇಲೆ ಆ ಮಾತುಗಳು ಬೇರೆ ಮನಸ್ಸಿಗೆ ಹಿಂಸೆ ಅಂತ ಅನ್ಸೋದು. ಒಂದು ಅನ್ಕೊಳ್ಳಿ ಅಂದ್ಬಿಟ್ಟು ನಾ ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಂಗೆ ಅಂದರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಬುಕ್ ತೆಗೆದ್ರೆ ಸಾಕು ತಿಗಣೆ ಬಂದ್ಬಿಡೋದು, ಬುಕ್ಕಲ್ಲಿ ಒಂದು ತಿಗಣೆ ಬಂದ್ಬಿಡೋದು. ನನಗೆ ಅದು ನೋಡಿದ್ರೆ ಒಂಥರ ಟೆನ್ಷನ್ನು. ಜನಗಳ ಎದುರಿಗೆ ಇದೇನಿದು, ಈ ಕಾಲದಲ್ಲೂ ಇದನ್ನೆಲ್ಲ ಸಾಕೊಂಡಿದ್ದಾರೆ ಅನ್ನೋ ಥರ, ಇದು ಬಂದು ನನಗೆ ಈ ಥರ ಮರ್ಯಾದೆ ತೆಗಿತ್ತಲ್ಲ ಅಂತ ತುಂಬ ಬೇಜಾರಾಗೋದು. ಇದಕ್ಕೆ ಯಾವ್ದಾದ್ರು ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬಿಟ್ರೆ ಸಾಕು, ಆ ವಾಚ್ ಮೇಲೆ ಹರಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದು ನೋಡು, ಅಯ್ಯೋ ದೇವ್ರೇ, ಎಲ್ಲೆಲ್ಲಿ ನನ್ನ ಮರ್ಯಾದೆ ತೆಗಿತಾ ಇದೆ ಅಂತ ಅನ್ಸೋದು. ಆಮೇಲೆ ಅಣ್ಣ ಕರೀತಾನೆ ಇದ್ರು. ಒಂದು 15 ದಿನ ಬಿಡ್ತಾ ಇರಲಿಲ್ಲ ನಮ್ಮನ್ನ. ಎಲ್ಲ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಒಂದು ವಾರ ಬಿಟ್ಟರೆ ಇನ್ನು ನೆಕ್ಸ್ಟ್ ವಾರಕ್ಕೆ ನೀವು ಬಂದೇ ಇಲ್ವಲ್ಲ, ಬಾ ಅಂತ ಕರೀತಾನೆ ಇದ್ರು. ಆಮೇಲೆ ನಾನು ಹೋಗ್ತಾ ಇದ್ದೆ. ಹೋಯ್ತಾ ಆಮೇಲೆ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ನನಗೆ ಹಿಂಗೆ ಬುಕ್ ತೆಗೆದ್ರೆ ಸಾಕು ಬರುತ್ತೆ, ಬ್ಯಾಗಲ್ಲಿ ನೋಡಿದ್ರೆ ಬರುತ್ತೆ, ನಾನು ಹಾಕೊಂಡ್ರೆ ಬಟ್ಟೆ ಮೇಲೆ ಅವಾಗವಾಗ ಬರ್ತಾ ಇದೆ. ಇದನ್ನು ಏನಾದರೂ ನಾನೇನೋ ಅಮ್ಮನ ಮನೆಗೆ ಹೋಗಿ ಯಾವುದೋ ಬ್ಯಾಗಿಂದ ಏನೋ ಹೋಗಿ ಅವ್ರ ಮನೆಗೆ ಸೇರ್ಕೊಂಡ್ಬಿಟ್ರೆ, ಅವ್ರ ಮನೆಯಲ್ಲಿ ತೆಗೆಯೋದಕ್ಕೆ ಗೊತ್ತಿಲ್ಲ. ಅಂದರೆ ನನಗೆ ಇಷ್ಟೊಂದು ಹಿಂಸೆ ಅನುಭವಿಸ್ತಾ ಇದ್ದೀನಿ, ನನಗೆ ಇನ್ನೂ ತೆಗೆಯೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರ ಮನೆಗೆ ಬಂದುಬಿಟ್ರೆ ನಾನು ಏನು ಮಾಡಲಿ, ನಾನು ಅದನ್ನೆಲ್ಲ ಹೆಂಗೆ ಕ್ಲಿಯರ್ ಮಾಡಲಿ ಅಂತ. ಅಷ್ಟರೊಳಗೆ ಅವರು ಮೈಸೂರು ಕೊಟ್ಟೋಗಿದ್ರು. ನನ್ನ ಮಗ ಅಷ್ಟು ಏಜಿಗೆ ಬರೋ ಅಷ್ಟರಲ್ಲಿ ಅವರು ಮೈಸೂರಲ್ಲಿ ಸೆಟ್ಲ್ ಆಗಿದ್ರು. ಆಮೇಲೆ ಅಲ್ಲೋಗಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಅವ್ರ ಮಂಚ ಎಲ್ಲ ಹುಡ್ಕೋದು. ಅಕಸ್ಮಾತ್ ನಾನು ಹಿಂಗೆ ಪದೇ ನಾನು ಈ ಥರ ಹೋಗ್ತಾ ಇರೋದ್ರಿಂದ ಅವ್ರ ಮನೆಗೆ ಮಂಚಕ್ಕೆ ಏನಾರು ಹತ್ಕೊಂಡ್ಬಿಟ್ಟಿದೆ ಅಂತ ಅಣ್ಣ ಅತ್ತಿಗೆ ರೂಮಲ್ಲಿ ಮಂಚ ಹುಡುಕೋದು. ಎಲ್ಲ ಅಸಹ್ಯವಾದ ಕೆಲಸಗಳು, ಆದರೆ ಮಾಡಲೇಬೇಕಾಗಿತ್ತು. ಯಾಕೆ ಅಂತಂದರೆ ಅದ್ರದ್ದು ಪ್ರಾಬ್ಲಮ್ ಏನು ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ, ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆಗೆ ಬಂದುಬಿಟ್ರೆ ಏನು ಮಾಡಲಿ ಅಂದ್ಬಿಟ್ಟು ನಾನು ಯಾವಾಗಾರ ಹೋದಾಗ ಅವ್ರ ಮಂಚನೂ ಹುಡ್ಕೋದು. ಆಮೇಲೆ ಒಂದು ಸಲ ಇದು ಮಾಡಿಸ್ದೆ, ಮಂಚದ್ದು ಏನಪ್ಪ ಮೆಟಲ್ ಪೇಸ್ಟ್ ಎಲ್ಲ ಹಾಕಿ, ಅಲ್ಲಿ ಎಲ್ಲೂ ಗ್ಯಾಪ್ ಇರದೇ ಇರೋ ಥರ ನಮ್ಮ ಮಾವ ಮರಗೆಲಸ ಮಾಡ್ತಾಯಿದ್ರು. ಅವ್ರ ಹತ್ರ ಮೆಟಲ್ ಪೇಸ್ಟ್ ಎಲ್ಲ ಹಾಕ್ಸಿ, ಇಲ್ಲಿ ಗ್ಯಾಪ್ ಇಲ್ದಿದ್ದಂಗೆ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲೂ ಆ ಕೆಲಸನೂ ಮಾಡಿಸಿದ್ದೆ. ಅಲ್ಲಿ ಚಾಕೆಲ್ಲ ತೊಗೊಂಡು ಮಂಚದ ಸಂದಿ ಎಲ್ಲ ಹುಡ್ಕೋದು. ಹೀಗೆ ಅಮ್ಮನ ಮನೆಗೆ ಹೋಗೋಕ್ಕೆ ಯೋಚನೆ, ಎಲ್ಲಿಗೆ ಹೋಗೋಕ್ಕೂ ಯೋಚನೆ, ಯಾರ ಮನೆಗೆ ಹೋಗೋಕ್ಕೂ ಯೋಚನೆ. ಮತ್ತು ಯಾರಾದ್ರು ನಮ್ಮ ಮನೆಗೆ ಬಂದರೆ ನನಗೆ ಯೋಚನೆ, ಯಾರಾದರೂ ನಮ್ಮ ಮನೆಗೆ ಬಂದು ಅವ್ರಿಗೇನಾರು ತಿಗಣೆ ಕಚ್ಚಿ ಅಥವಾ ಅವ್ರ ಮೈ ಮೇಲೆ ಏನಾರು ಬಟ್ಟೆ ಬಂದು ನಮ್ಮ ಮರ್ಯಾದೆ ಹೋದ್ರೆ ಏನಪ್ಪ ಮಾಡೋದು. ಆಮೇಲೆ ನಮ್ಮ ಮನೆಯವ್ರೇನಾದ್ರೂ ಅಮ್ಮನ ಮನೆಗೆ ಹೋದ್ರೆ ಈ ಥರ ಏನಾರು ಬಂದರೆ ಏನು ಮಾಡೋದು ಅಂದರೆ, ನೀನು ಹೋಗ್ಲೇಬೇಡ ಅಂತ ಅವ್ರು ಈಸಿಯಾಗಿ ಹೇಳ್ಬಿಡ್ತಾರೆ. ನೀವು ಹೋಗ್ಲೇಬೇಡ, ಅವ್ರಿಗೆ ಬೇಕಾಗಿರೋದೇ ಅದು. ನೀವು ಹೋದ್ರೆಷ್ಟು ಬಿಟ್ಟರೆಷ್ಟು, ಇದ್ದರೆ ಇನ್ನೂ ಖುಷಿ ಅವ್ರುಗಳಿಗೆ. ಎಲ್ಲಿಗೆ ಹೋಗಿಲ್ಲ ಅಂದರೆ ಇನ್ನೂ ಖುಷಿ. ಯಾಕೆಂದರೆ ಪೇರೆಂಟ್ಸ್ಗಳಿಗೆ ಹೆಂಗೆ ಇದ್ರೂ ಅವ್ರ ಅಮ್ಮಂದಿರ ಮನೆಗೆ ಹೋಗೋದು, ಅಲ್ಲಿ ಇಲ್ಲಿ ಕಳ್ಸೋದೆಲ್ಲ ಇಷ್ಟ ಆಗಿರಲ್ಲ. ಇದ್ರೆ ಇನ್ನೂ ಖುಷಿ. ನೀನು ಹೋಗ್ಬೇಡ ಬಿಡು ಅನ್ನೋರು.
ಏನೇ ಆದ್ರೂ ನನಗೆ ಸಮಸ್ಯೆ ಅದು. ನಾನು ಒಯ್ತೀನೋ ಬಿಡ್ತೀನೋ ಇರ್ತೀನೋ ಬಿಡ್ತೀನೋ ಅದೆಲ್ಲ ಬರೋದು ನನ್ನೊಬ್ಳಿಗೆ ಸಮಸ್ಯೆ ಆಗೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಆಮೇಲೆ ಇದೇ ಥರ ಕಾಲ ಕಳೀತಾ ಇತ್ತು. ಆ ಔಷಧಿ ಇಡೋಕ್ಕೂ ನಮ್ಮ ಮನೆಯಲ್ಲಿ ಎಷ್ಟು ಸಮಸ್ಯೆ ಅಂತ ಅಂದರೆ, ಮೊದಲೇ ಹೇಳ್ದಂಗೆ ಅವ್ರನ್ನ ಎಲ್ಲಿ ಕಳಿಸ್ಲಿ? ನೀನು ಮಾತ್ರ ಹೊರ್ಟೋಯ್ತೀಯ, ನೀನು ಸ್ವಾರ್ಥಿ, ನೀನೊಬ್ಳು ಹೊರ್ಟೋಗ್ತೀಯ, ನೀನು ಇವ್ರನ್ನೆಲ್ಲ ಎಲ್ಲಿಗೆ ಕಳಿಸ್ಲಿ ನಾನು? ಎಲ್ಲಿಗೆ ಕಳಿಸ್ಬಿಟ್ಟು ಔಷಧಿ ಇಡಲಿ ನಾನು? ಅಜ್ಜಿನ ಎಲ್ಲಿಗೆ ಕಳಿಸ್ಲಿ? ಅಪ್ಪ ಅಮ್ಮನ ಎಲ್ಲಿ ಕಳಿಸ್ಲಿ? ನನಗೆ ಇಷ್ಟು ಹಿಂಸೆ ಆಗ್ತಾ ಇದೆ. ನಾನು ದಿನ ಮಲ್ಕೊಳ್ಳುವಾಗ ನಾನು ನಿದ್ದೆಗೆಡಬೇಕು. ದಿನ ದಿನ ನನ್ನ ತಿಗಣೆ ಟಾರ್ಚರ್‌ಗೆ ನಿದ್ದೆಗೆಡಬೇಕು. ನನ್ನ ಮಗು ಹಿಂಸೆ ಪಡಬೇಕು. ಆದರೆ ಒಂದು ದಿನ ನೀವೆಲ್ಲರೂ ಔಷಧಿ ಇಡೋಕ್ಕೋಸ್ಕರ ಆಚೆ ಮಲ್ಕೊಂಡು ಔಷಧಿ ಇಡೋಕ್ಕಾಗಲ್ಲ ಅನ್ನೋದು ನನ್ನ ಧೋರಣೆ. ಆದರೆ ಅವ್ರಿಗೆ ನಿನ್ನೊಬ್ಳು ನೀನು ನೋಡ್ಕೊತೀಯ, ನಿನ್ನ ಇದನ್ನ ಮಾತ್ರ ನೋಡ್ಕೊತೀಯ, ಅವ್ರನ್ನೆಲ್ಲ ಏನು ಮಾಡೋದು ನಾನು? ಎಲ್ಲ ಕರ್ಕೊಂಡೋಗಿ ಇನ್ನೊಂದು ಮನೇಲಿ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಆ ಥರ ಸಮಸ್ಯೆ ಆಗ್ತಾಯಿತ್ತು. ಇನ್ನೊಂದು ಸಲ ನನ್ನ ಮಗ ಒಂದು ವರ್ಷ, 1.5 ವರ್ಷದ ಮಗುವಾಗ ನಾನು ಪಕ್ಷ ಮಾಡಬೇಕು ಅಂದರೆ ಪಿತೃಪಕ್ಷದ ದಿನ ನಾವು ತಿಂಡಿ ಎಲ್ಲ ಬೇಯಿಸ್ಬೇಕು, ಚಕ್ಲಿ ನಿಪ್ಪಟ್ಟು ಅದೆಲ್ಲ ಮಾಡಬೇಕು. ಆವಾಗ ನಾನೇ ಮಾಡ್ತಾಯಿದ್ದದ್ದು. ಒಂದೊಂದು ಸಲ ನಾನು ಅಮ್ಮನ ಮನೇಲಿ ಮಾಡಿಸ್ಕೊಂಡು ಬರ್ತಾಯಿದ್ದೆ, ಒಂದೊಂದು ಸಲ ನಾನೇ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಮಗು ಕರ್ಕೊಂಡು ನಾನು ಅಮ್ಮನ ಮನೆಗೆ ಹೋಗೋಕ್ಕಾಗಲ್ಲ, ನಾನೇ ಇಲ್ಲೇ ಸ್ವಲ್ಪ ಮಾಡ್ಕೊತೀನಿ ಅಂತ ಮಾಡ್ತಾಯಿದ್ದೀನಿ. ಅದು ನನ್ನ ಮಗ ಮಲಗಿದ್ದಾನೆ, ಅಂದರೆ ರೂಮಲ್ಲಿ ಮಲಗಿಸಿದ್ದೀನಿ. ನೈಟ್ ಕಿರ್ಚ್ಕೊಂಡು ಅಳ್ತಾನೆ. ಆಮೇಲೆ ನಾನು ಓಡ್ ಬಂದು ನೋಡಿದ್ರೆ ಎಲ್ಲ ಗಂಧೆ ಬಂದುಬಿಟ್ಟಿದೆ, ಕೈಯಲ್ಲೆಲ್ಲ ಗಂಧೆ. ಏನು ನಮ್ಮ ಕೈಯಿಂದ ಈ ಥರ ಹಿಂಸೆ ಕೊಡ್ತಾ ಇದ್ದೀವಲ್ಲ ಮಗುಗೆ, ನೈಟ್ ನಿದ್ದೆ ಮಾಡೋಕ್ಕಾಗ್ದಿರೋ ಥರ ಹಿಂಸೆ ಕೊಡ್ತಾ ಇದ್ದೀವಲ್ಲ ಅನ್ನೋದು ಬೇಜಾರಾಗೋದು ನನಗೆ. ಒಂದು ಸಲ ಏನಾಯಿತು ಅಂತ ಅಂದರೆ, ಇದೇ ಥರ ತಿಗಣೆ ಸಮಸ್ಯೆ ಜಾಸ್ತಿ ಆಗೋಯಿತು. ನನಗೆ ಮಂಚದ ಮೇಲೆ ಮಲ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು, ಮಗುನೂ ಇತ್ತಲ್ಲ, ಆ ಮಗುನ ತೆಗೆದು ಟೇಬಲ್ ಮೇಲೆ ಮಲಗಿಸ್ಕೊಂಡೆ. 1-2 ಚಿಕ್ಕ ಟೇಬಲ್ಗಳಿತ್ತು, ಚಿಕ್ಕ ಟೇಬಲ್ ಮೇಲೆ ಮಲಗಿಸ್ಕೊಂಡೆ. ನಾನು ಓವರ್‌ನೈಟ್ ಮಗು ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡೆ. ಆಮೇಲೆ ನೈಟೆಲ್ಲ ಓಡಾಡೋದು, ತಿಗಣೆ ಎಲ್ಲ ಹುಡ್ಕೋದು, ಮನೇಲಿ ಕೂತ್ಕೊಳ್ಳೋದು. ಆಮೇಲೆ ಹೆಂಗೂ ಎಲ್ಲಿ ಹರ್ಕೊಂಡು ಬಂದು ಕಾಲು ಕಚ್ತವೇನೋ ಅನ್ನೋ ಟೆನ್ಷನ್ನು. ಆಮೇಲೆ ಒಂದು ಸಲ ಬಾತ್ರೂಮ್ಗೆ ಎದ್ದೋಗಿದ್ದೀನಿ. ನನ್ನ ಮಗ ಏನು ಮಾಡ್ದ, ಕೆಳಗಡೆ ಚಿಕ್ಕ ಮಗು ಇದ್ದವನು ಕೆಳಗಡೆ ಬಿದ್ದ. ಆಮೇಲೆ ಬಿದ್ದಾಗ ನಮ್ಮನೆಯವರು, ನಿನ್ನ ಹಠಕ್ಕೆ ನಿನ್ನ ಮಗುಗೆಲ್ಲ ಹಿಂಸೆ ಕೊಡ್ತೀಯ ನೀನು ಅಂದ್ಬಿಟ್ಟು ಎತ್ಕೊಂಡು ಮಂಚದ ಮೇಲೆ ಮಲಗಿಸ್ಕೊಂಡ್ರು. ಆಮೇಲೆ ನಾನೇನು ಮಾಡೋಕ್ಕಾಗಲ್ಲ, ಐ ಆಮ್ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಾಗಿ ನಿದ್ದೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡೋದು. 2 ದಿನ ಅದೇ ಥರ ಕೂತ್ಕೊಂಡೆ. ಆಮೇಲೆ ನಮ್ಮ ಮಾವ ನೋಡೋಕ್ಕಾಗದೇನೆ ಅವ್ರು ಅಂತಂದರು, ನೋಡಿ ಇವಳು ಇದೇ ಥರ ನಿದ್ದೆಗೆಡ್ತಾ ಇದ್ರೆ ಇವಳು ಆರೋಗ್ಯ ಹಾಳಾಗುತ್ತೆ, ಎಲ್ಲರೂ ಒಂದಿನ ಆಚೆ ಮಲ್ಕೊಳ್ಳೋಣ, ಔಷಧಿ ಇಟ್ಬಿಡು ಅಂತ. ಆಮೇಲೆ ಇಟ್ಟರು. ಏನು ಮಾಡಿದ್ರು ಅಂದರೆ, ಅದೇ ಥರ ಔಷಧಿ ಎಲ್ಲ ಇಟ್ವಿ. ಔಷಧಿ ಟ್ಯಾಬ್ಲೆಟ್ ಎಲ್ಲ ಇಟ್ವಿ. ಆಮೇಲೆ ಔಷಧಿ ಎಲ್ಲ ಹೊಡೆದು ಟ್ಯಾಬ್ಲೆಟ್ ಎಲ್ಲ ಇಟ್ಟು ಕ್ಲೀನ್. ಆಮೇಲೆ ಇದೇ ಥರ ಯಾವುದು ತಗೊಂಡೋಗಿದ್ದು 1-2 ಬೆಡ್‌ಶೀಟ್ಗಳನ್ನ ನೀರಲ್ಲಿ ನೆನೆಸಿ, ಆಮೇಲೆ ಮನೆಯೆಲ್ಲ ಕ್ಲೋಸ್ ಮಾಡಿ ಎಲ್ಲ ಕರೆಕ್ಟ್ ಮಾಡಿ ಕ್ಲೀನ್ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ದಿನ ಇರಲಿ ಗೊತ್ತಾಯಿತು. ಆಮೇಲೆ ಆ ಅಜ್ಜಿ ಮಂಚದ ಹತ್ರ ತಾನೇ ಜಾಸ್ತಿ ಬರ್ತಾ ಇರೋದು. ಆ ಅಜ್ಜಿ ನನ್ನ ಮಂಚನೂ ಆಚೆಗೆ ಹಾಕ್ಸ್ಬಿಟ್ಟಿದ್ದೆ. ಆ ಅಜ್ಜಿ ಮಂಚನೂ ಬಿಚ್ಚಿಸ್ದೆ ನಾನು ಅವತ್ತು ಒಂದು ಸಲ. ಆ ಅಜ್ಜಿ ಮಂಚ ಬಿಚ್ಚಿಸ್ದಾಗ ಗೊತ್ತಾಯಿತು, ಯಪ್ಪಾ ಭಗವಂತ, ಆವತ್ತಿನ ದಿನ ನೆನೆಸ್ಕೊಬೇಕು. ಈ ಅಜ್ಜಿ ಮಂಚದಲ್ಲಿ ಇರೋದಕ್ಕೆ ಅವುಗಳಿಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲದೆ ಗೋಡೆ ಮೇಲೆ ಹರಿತಾ ಇರೋದು ಅಂತ. ನನಗೆ ಆ ಮಂಚದ ಒಳಗಡೆ ಸಂದಿನಲ್ಲೂ ಈ ಥರ ಸೇರ್ಕೊಂಡಿದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಆಮೇಲೆ ಆ ಅಜ್ಜಿ ಮಂಚ ಬಿಚ್ಚಿದಾಗ ನೋಡಿದ್ದಕ್ಕೆ, ಆಮೇಲೆ ಈ ಮಂಚ ಇಟ್ಟರೆ ವಾಪಸ್ ಬರೋದು ಗ್ಯಾರಂಟಿ, ಈ ಮಂಚನೇ ಬೇಡ, ಈ ಅಜ್ಜಿಗೆ ಈ ಮಂಚನೇ ಬೇಡ ನೀನು, ಈ ಮಂಚನ ಕ್ಲೀನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಮೊಟ್ಟೆಗಳಿರ್ತಾವೆ ನೋಡಿ, ಅದನ್ನು ಕೆರೆದು ಮಾಡ್ಬೋದು. ಆದ್ರೆ ಅಲ್ಲೊಂದು ಇಲ್ಲೊಂದು ಅದ್ರ ಸ್ಮೆಲ್ಗಳಿರುತ್ತೆ, ಆ ತಿಗಣೆದು ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಗೂ ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಹುಟ್ಟುತ್ತವೆ. ಒಳ್ಳೆ ರಾಕ್ಷಸರ ಥರ ಇದನ್ನು ಈ ದಿವಾನ್ ಕಾಟ್ ಇರೋದೇ ಬೇಡ ಅಂತ ಹೇಳ್ಬಿಟ್ಟು ಮನೆ ಮೇಲೆ ಹಾಕಿಸ್ಬಿಟ್ವಿ. ಆ ದಿವಾನ್ ಕಾಟಿಗೆ ನನ್ನ ಮಂಚ ಆಚೆಗೆ ಹಾಕ್ಸಿದ್ದಾಯಿತು, ಎಲ್ಲನೂ ಬಿಚ್ಚಿ ಆಚೆ ಹಾಕ್ಸಿದ್ದಾಯಿತು. ಆ ಅಜ್ಜಿ ಮಂಚನ ತೆಗೆದು ಮೇಲೆ ಹಾಕ್ಬಿಟ್ಟು ಈ ಹೊಸದೊಂದು ಮಂಚ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಥರ, ಪ್ಲಾಸ್ಟಿಕ್ದು ಏನು ಹೇಳ್ತಾರೆ, ಪ್ಲಾಸ್ಟಿಕ್ ವೈರ್ ಥರ, ಮತ್ತು ರ್ಯಾಕ್ಗಳೆಲ್ಲ ಕಬ್ಬಿಣದ್ದು ಆ ಥರ ತೊಗೊಬಂದು ಕ್ಲೀನ್ ಮಾಡೋಕ್ಕೆ ಈಸಿ ಇರಬೇಕು ಅಂತ. ಯಾಕೆಂದರೆ ಇಂಥ ಮರದ್ದೆಲ್ಲ ಹಾಕ್ಬಿಟ್ಟು ಅದು ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ವೈರ್ದನ್ನ ಮಂಚ ತೊಗೊಂಬಂದು ಹಾಕಿದ್ವಿ. ಅದು ವೈರ್ ಮೇಲೆ ಹಾಸಿಗೆ ಹಾಕ್ಬಿಟ್ಟು ಆರಾಮಾಗಿ ಮಲ್ಕೋಬೋದು ಅಂತ. ಆವಾಗ ಸ್ವಲ್ಪ ಯಾವ ಥರ ಕ್ಲೀನಾಗಿ ಇಟ್ಕೊಳ್ಬೇಕು, ಎಷ್ಟು ದಿನಕ್ಕೊಂದ್ಸಲ ವಾಪಸ್ ಬರ್ತವೆ, ಹೆಂಗೆ ಹೆಚ್ಚುತ್ತಾ ಇದೆ ಇದು ಅನ್ನೋದು ಗೊತ್ತಾಯಿತು. ನಮ್ಮ ಮನೆಯವರು ಹೇಳ್ತಾಯಿದ್ರು, ಆ ತಿಗಣೆಗಳು ಔಷಧಿ ಇಟ್ಟಾಗ ಸಾಯ್ತವೆ, ಆದರೆ ಅದ್ರ ಮೊಟ್ಟೆಗಳು ಸಾಯಲ್ಲ, ಮೊಟ್ಟೆಗಳು ಮತ್ತೆ ತಿಗಣೆಗಳಾಯ್ತವೆ ಅಂತ. ಸೊ ಮೊಟ್ಟೆಗಳು ಸಾಯಲ್ಲ, ಒಂದು ವಾರದಲ್ಲಿ ಅವು ಮತ್ತೆ ಮರಿಯಾಗಿ ಮತ್ತೆ ತಿಗಣೆಗಳಾಯ್ತವೆ ಅಂತ ಹೇಳಿದ್ರಲ್ಲ, ಈ ಆ ಮೊಟ್ಟೆಗಳು ಮರಿಯಾಗೋ ಅಷ್ಟರಲ್ಲಿ ತಿರ್ಗಾ ಇನ್ನೊಂದ್ಸಲ ಕ್ಲೀನ್ ಮಾಡಬೇಕು ಅನ್ನೋದು ಆವಾಗ ಗೊತ್ತಾಯ್ತು ನನಗೆ. ಅಂದರೆ ಒಂದು ಸಲ ಔಷಧಿ ಎಲ್ಲ ಇಟ್ಟು ವಾಶೌಟ್ ಮಾಡಿರ್ತೀವಿ, ಆ ಮೊಟ್ಟೆಗಳಿರ್ತವೆ, ಆ ಮೊಟ್ಟೆಯಿಂದ ಮತ್ತೆ ಮರಿ ಆಗೋಷ್ಟರಲ್ಲಿ ಮತ್ತೆ ನಾನು ಕ್ಲೀನ್ ಮಾಡಬೇಕು ಅನ್ನೋದು ಆ ಟೈಮಲ್ಲಿ ಗೊತ್ತಾಯಿತು. ಆಮೇಲೆ ಅದನ್ನು ಪ್ರತಿ ವಾರ ಅಂದರೆ ಔಷಧಿ ಇಟ್ಟಾದಮೇಲೆ 1 ವಾರಕ್ಕೆ ಏನು ಮಾಡೋದು, ಮತ್ತೆ ಹಲ್ಲುಜ್ಜ ಬ್ರಷ್ ಎಲ್ಲ ತೊಗೊಳ್ಳೋದು, ಹಾಸಿಗೆಯ ಒಂದು ಸಂದಿನೂ ಕ್ಲೀನ್ ಮಾಡೋದು.
ಅವ್ರು ಮಲ್ಕೊಳ್ಳೋ ಅಂದರೆ ನನಗಂತೂ ಮಂಚ ಇಲ್ಲ. ಆದ್ರೆ ಅವ್ರ ರೂಮಲ್ಲಿ ಅವರು ಹಾಸಿಗೆ ಮಂಚ ಇದೆ ಅಂತೂ ಮಲಗ್ತಾ ಇರಲಿಲ್ಲ. ಆ ಅಜ್ಜಿದು ಮಂಚ ಕ್ಲೀನ್ ಇತ್ತು, ಈಸಿ ಇತ್ತು ಕ್ಲೀನ್ ಮಾಡೋದು. ಅದಕ್ಕೆ ಸೀಮೆಣ್ಣೆ ಹೊಡೆದ್ರು ಸಾಯ್ತವೇನಂತ ಗೊತ್ತಿದ್ದರಿಂದ ಏನು ಮಾಡ್ತಾಯಿದ್ದೆ, ಆ ಅಜ್ಜಿ ಮಂಚನೂ ವಾರಕ್ಕೊಂದ್ಸಲ ಎತ್ಕೊಂಡ್ಬಿಟ್ಟು ಆಚೆ ಇಟ್ಕೊಳ್ಳೋದು, ಸೀಮೆಣ್ಣೆ ಹೊಡೆಯೋದು, ಹುಡ್ಕೋದು, ಸೀಮೆಣ್ಣೆ ಹೊಡೆದು ಸಾಯಿಸೋದು. ಮತ್ತು ಅವ್ರ ಮಂಚನೂ ಅಷ್ಟೇ ಒಬ್ಬಳೇ ಮಾಡ್ತಾಯಿದ್ದೆ ಆ ಕೆಲಸನ. ಅಂದರೆ ಈ ಅಜ್ಜಿ ಮಂಚ ಕ್ಲೀನ್ ಮಾಡೋದು ಈಸಿ ಇತ್ತು. ಆದರೆ ಅವ್ರ ಮಂಚ ಸ್ವಲ್ಪ ಕಷ್ಟ ಆದರೂ ಸರಿ, ಆ ಮಂಚದ್ದು ಫುಲ್ಲು ಶೀಟ್ ಏನಿರುತ್ತೆ ಆ ಶೀಟೆಲ್ಲ ಎತ್ತಿ, ಪ್ರತಿಯೊಂದು ರ್ಯಾಕನ್ನು ಮೇಲೆತ್ತಿ, ಆ ರ್ಯಾಕ್ದು ಸಂದಿನೂ ಸೀಮೆಣ್ಣೆ ಹೊಡೆದು ಆಮೇಲೆ ಮತ್ತೆ ಹಾಕಿ, ಮತ್ತೆ ಹಾಸಿಗೆ ಹಾಕಿ, ವಾರ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಥರ ನಮ್ಮ ರೂಮಲ್ಲೂ ಅವಾಗವಾಗ ಒರೆಸೋದು, ಬಟ್ಟೆಗಳು ಚೆಕ್ ಮಾಡ್ಕೊಳ್ಳೋದು, ಆ ರೂಮ್ಗಳಲ್ಲಿ ಆ ಥರ ಮಾಡ್ಕೊಳ್ಳೋದು. ಈ ಥರ ಎಲ್ಲ ಮಾಡಿ ಸ್ವಲ್ಪ ದಿನಕ್ಕೆ, ಅಂದರೆ ನಾನು ಆ ಥರ ಒಂದು 6 ಮಂತ್ ಮಾಡಿದೆ. ಆ 6 ಮಂತಲ್ಲಿ ಅಂದರೆ ಸ್ಟಾರ್ಟಿಂಗು ವಾರ ಮಾಡ್ಕೊಬಂದೆ. ಆಮೇಲೆ ಒಂದು 2 ತಿಂಗಳಾದಮೇಲೆ 15 ದಿನಕ್ಕೆ, ಆಮೇಲೆ ತಿಂಗಳು ಒಂದು ಸಲ ಚೆಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಒಂದು 6 ಮಂತ್ ಅದೇ ಥರ ವಾಶ್ ಔಟ್ ಮಾಡಿದ್ದಾಯಿತು. 2 ಇಯರ್ಸು ತಿಗಣೆಗಳಿಲ್ಲ, ಸಮಸ್ಯೆ ಸಾಲ್ವ್ ಆಯಿತು ಅಂತ ಮನ್ಸಿಗೆ ತುಂಬ ನೆಮ್ಮದಿಯಾಗಿದ್ದೆ ನಾನು. ಆಮೇಲೆ ಇಷ್ಟೆಲ್ಲ ಸಮಸ್ಯೆಗಳು ಸಾಲ್ವ್ ಆಯ್ತಲ್ಲ, ಮಂಚನ ಹಾಕಿಸ್ಕೊಂಡೆ. ಯಾಕೆಂದರೆ ನನ್ನ ಮಗಳಿಗೆ ಪ್ರೆಗ್ನೆಂಟ್ ಆದಮೇಲೆ ಒಬ್ಬಳು ಹೆಂಗೆ ಇದ್ರೂ ತಿಗಣೆ ಇಲ್ಲವಲ್ಲ, ಮಂಚ ಹಾಕೋ, ಸುಮ್ಮನೆ ನೆಲದಲ್ಲಿ ಮಲ್ಕೊಂಡು ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಂಚ ಹಾಕಿ ಹಾಸಿಗೆ ಎಲ್ಲ ಹಾಕ್ಕೊಂಡ್ವಿ. ಆಮೇಲೆ 2 ವರ್ಷ ಆರಾಮಾಗೇ ಇತ್ತು. ಆರಾಮಾಗಿ ಏನೂ ಸಮಸ್ಯೆ ಇಲ್ದಂಗೆ ಕಾಲ ಆಯಿತು. ಆಮೇಲೆ ಇನ್ನೊಂದು ಸಲ ಏನು ಮಿಸ್ಟೇಕ್ ಆಯಿತು ಅಂತಂದರೆ, ಗೊತ್ತಿಲ್ಲ ನನಗೆ ಈ ಥರ ಆಗುತ್ತೆ ಅಂತ. ನಾನು ಯಾವುದೋ ಒಂದು ಸೂತ್ಕ ಬೀಳ್ತು ಅಂತ ಹೇಳ್ಬಿಟ್ಟು, ನಮ್ಮ ಮನೆಗಳಲ್ಲಿ ಸೂತ್ಕ ಬಿದ್ದರೆ ಎಲ್ಲ ಬಟ್ಟೆಗಳು ವಾಶ್ ಮಾಡಬೇಕು. ನಾವು ಏನೇನು ಮುಡಿಸ್ಕೊಂಡಿರ್ತೀವಿ ಎಲ್ಲನೂ ವಾಶ್ ಮಾಡಬೇಕು, ಬೀರುನಲ್ಲಿ ಅಲ್ಲಿ ಇಲ್ಲಿ ಅಂತ. ಅದನ್ನು ವಾಶ್ ಮಾಡಿ ಪಕ್ಕದ ಮನೆಗೆ ಹೋಗಿ ಹಾಕ್ಬಿಟ್ಟಿದ್ದೀನಿ. ಪಕ್ಕದ ಮನೆಗೆ ಹಾಕಿದ್ದು ಅದೇನಾಗಿದೆ ಅಂತಂದರೆ, ಆ ಬಟ್ಟೆನಲ್ಲಿ ಹತ್ಕೊಂಡು ಬಂದಿದೆ ಅನಿಸುತ್ತೆ ನಮ್ಮ ಮನೆಗೆ. ಮತ್ತೆ ಸ್ವಿಚ್ ಬೋರ್ಡಲ್ಲಿ ನೋಡಿದಾಗ ಅಲ್ಲೊಂದೊಂದು ತಿಗಣೆ ಕಾಣ್ಸೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಮತ್ತೆ ಟೆನ್ಷನ್ ಆಯಿತು. ಅಯ್ಯೋ ದೇವರೇ, ಇಷ್ಟೆಲ್ಲ ಕಷ್ಟಪಟ್ಟು ಕ್ಲೀನ್ ಮಾಡಿದ್ದೀನಿ, 6 ಮಂತ್ ಕಷ್ಟಪಟ್ಟಿದ್ದೀನಿ ಇದನ್ನು ತೆಗಿಯೋಕ್ಕೆ. ಎಷ್ಟು ವರ್ಷ ಸಾಕ್ಕೊಂಡಿದ್ರು, 6 ತಿಂಗಳು ಹಿಡೀತು ನನಗೆ ಅದನ್ನು ಕ್ಲೀನ್ ಮಾಡಿ ಸರ್ವನಾಶ ಮಾಡಲಿಕ್ಕೆ. ಇಷ್ಟು ದಿನ ತಗೊಂಡೆ ನಾನು. ತಿರ್ಗಾ ಸ್ಟಾರ್ಟ್ ಆಯಿತಾ ಅಂದ್ಕೊಂಡು ಟೆನ್ಷನ್ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮಿಬ್ಬರು ಮಂಚನೂ ಕ್ಲೀನ್ ಮಾಡಬೇಕಾಯ್ತು. ಆ ಮಂಚದ್ದು ರ್ಯಾಕೆಲ್ಲ ತೆಗೆದು, ಔಷಧಿ ಅಂತ ಆ ಟೈಮಲ್ಲಿ ಔಷಧಿನೂ ಹೊರ್ಟೋಗಿತ್ತು. ಯಾವ ಥರ ಅಂತಂದರೆ, ಔಷಧಿಗಳಿಂದ ಜನಗಳು ಏನೋ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಆ ಔಷಧಿ ಮತ್ತು ಆ ಟ್ಯಾಬ್ಲೆಟ್ಗಳು ಏನೂ ಇಲ್ದಂಗಿತ್ತು. ಅಂದರೆ ಅದು ಸಿಗ್ತಾ ಇತ್ತು, ಸಿಕ್ಕಿದ್ರೂ ಏನಾಗ್ತಾ ಇತ್ತು ಅಂದರೆ ಅದ್ರದ್ದು ಪವರ್ ಇಲ್ಲದೆ ಇರೋ ಥರ, ಅದು ಇಟ್ರೂ ಯೂಸ್ ಇಲ್ಲ ಅನ್ನೋ ಥರ ಆಗ್ಬಿಟ್ಟು, ಹಾಕಿದ್ರೂ ಅದು ವೇಸ್ಟು, ಅದು ಸಾಯ್ತಾನೆ ಇರಲಿಲ್ಲ, ಆ ಥರ ಆಯಿತು. ಇನ್ನು ಔಷಧಿ ಇಡೋದು ಕಷ್ಟ. ಆಮೇಲೆ ಹೆಂಗಿದ್ರು ಸೀಮೆಣ್ಣೆಗೆ ಸಾಯುತ್ತೆ ಅಂತ ಗೊತ್ತಿತ್ತಲ್ಲ, ಎಲ್ಲನೂ ನಮ್ಮ ಮಂಚ ಅವ್ರ ಮಂಚ 2 ಮಂಚನೂ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2 ತಿಂಗಳು ಅಷ್ಟೇ, ಮತ್ತೆ ಅದು ಬರಲಿಲ್ಲ. ಅಂದರೆ ಈ ಥರ ಯಾವ ಥರ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋದು ಗೊತ್ತಾದ್ರಿಂದ ಅದು ಸಮಸ್ಯೆ ಹೋಗ್ಬಿಟ್ಟಿತ್ತು. ಇನ್ನೊಂದು ಮಂದಿಯಿಂದಾನೇ, ಅಂದರೆ ನಾನು ಬಟ್ಟೆ ಒಣಗಾಕೋದ್ರಿಂದಾನೇ ನನ್ನ ಮನೆಗೆ ಬಂದು ಹೆಂಗೆ ಸೇರ್ಕೋತು ಅಂತ ಗೊತ್ತಾಯಿತು ಅಂತಂದರೆ, ಇದು ಕೆಳಗಡೆ ಎಲ್ಲರೂ ಇರೋದು, ಮೇಲ್ಗಡೆ ಓಪನ್ ಪ್ಲೇಸ್, ಅಂದರೆ ಓಪನ್ ಟೆರೇಸ್ ಅಷ್ಟೇ ಅದು. ಅದ್ರ ಕೆಳಗಡೆ ಮನೆಗಳಿದ್ದಾವೆ. ಆ ಟೆರೇಸ್ ಮೇಲೆ ಗೋಡೆಗಳಿಂದ ಹತ್ಕೊಂಡು ಬರ್ತಾ ಇರೋದನ್ನ ನಾನು ನೋಡಿದೆ. ಬೇರೆ ಟೈಮಲ್ಲಿ ನೋಡಿದೆ. ನಾನು ಈ ಥರ ಹತ್ಕೊಂಡು ಬಂದೆ, ನನ್ನ ಬಟ್ಟೆಗೆ ಸೇರಿಕೊಂಡಿದ್ದೆ, ಬಟ್ಟೆಯಿಂದ ನಮ್ಮ ಮನೆಗೆ ಬಂದಿದೆ ಅನ್ನೋದು ಗೊತ್ತಾಯಿತು. ಮತ್ತು ಯಾರ್ದಾರ ಮನೆಗೆ ನಾನು ಟೈಲರಿಂಗ್ ಏನಾದ್ರು ಬಟ್ಟೆ ಸ್ಟಿಚಿಂಗ್ಗೆ ಅಂತ ಕೊಟ್ಟರು, ಪ್ರತಿಯೊಂದು ಬಟ್ಟೆನೂ ನೀರ್ಗಜ್ಜಿ ಒಣಗಾಕಿ ಅಥವಾ ಒಂದಿನ ನಾನು ಮನೆ ಒಳಗೆ ಎತ್ಕೊಳ್ಳೋದೆ, ಆಮೇಲೆ ಎತ್ಕೊಳ್ಳೋದು. ಯಾಕೆಂದರೆ ಈ ಏರಿಯಾಗಳಲ್ಲಿ ತಿಗಣೆ ಇದೆ, ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಏರಿಯಾದಲ್ಲಿ ಇರೋದ್ರಿಂದ ಏನು ಮಾಡಬೇಕು, ಬೇರೆಯವ್ರ ಮನೆಯಿಂದ ಏನೇ ಒಂದು ಪದಾರ್ಥ ತೊಗೊಂಡ್ರು ತುಂಬ ಹುಷಾರಾಗಿ ನೋಡ್ಕೊಂಡು ತೊಗೋಬೇಕು. ಮತ್ತು ಇಲ್ಲೊಂದು ಸಲ ರೋಡಲ್ಲಿ ಕೂಡ ಹೊಸ ಅಂಗಡಿ, ಹೊಸ ಶಾಪು, ಅಂದರೆ ಬಟ್ಟೆಗಳ ಶಾಪ್ ಇದೆ. ಆ ಶಾಪಲ್ಲೂ ತಿಗಣೆ ನೋಡಿದೆ. ಇಲ್ಲಿ ಹೊಸ ಬಟ್ಟೆ ಅಂತ ತೊಗೊಂಡು ಬಂದ್ಬಿಟ್ಟು ನಾವು ಆರಾಮಾಗಿ ಇಟ್ಕೊಂಡ್ಬಿಟ್ರೆ, ಈ ಶಾಪ್ಗಳಿಂದನೂ ನಮ್ಮ ಮನೆಗೆ ಬರುತ್ತೆ ಅನ್ನೋದು ಗೊತ್ತಾಯಿತು. ಹಂಗೆ ಎಲ್ಲೆಲ್ಲಿಂದ ಬರುತ್ತೆ, ಎಲ್ಲೆಲ್ಲಿ ಸೇರಿಕೊಳ್ಳುತ್ತೆ, ಯಾವ್ಯಾವ ಥರ ತೆಗಿಬೇಕು ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗಿ ಏನು ಮಾಡಿದೆ, ಪ್ರತಿಯೊಂದು ಕಡೆನೂ ಎಚ್ಚರಿಕೆ ವಹಿಸಿ ತಿಗಣೆನ ಮನೆಯಿಂದ ಕಳಿಸಿದ್ದಾಯಿತು. ನಮ್ಮ ಅಣ್ಣ ಹೇಳ್ತಾ ಇದ್ದ, ನಾನು ಈ ಥರ ತಿಗಣೆಗಳಿದೆ, ನಾನು ಹಿಂಗೆ ಪದೇ ಬರೋದ್ರಿಂದ ನಿಮ್ಮ ಮನೆಗೆ ಬಂದ್ಬಿಡುತ್ತೇನೋ, ಅದೊಂಥರ ಫೀಲ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಯಿತು, ಅಣ್ಣಂಗೆ ಗೊತ್ತಾಯಿತು. ಏನಕ್ಕೆ ಅದಕ್ಕಿಷ್ಟು ಟೆನ್ಷನ್ ತೊಗೋತೀಯ, ತಿಗಣೆ ಬಂದರೆ ಔಷಧಿ ಇಡ್ತೀವಿ ಬಿಡು, ಅದೇನು ಹಾವು ಕಚ್ಚಿದ್ರೆ ಸತ್ತೋಗ್ಬಿಡ್ತಾರೆ ಯಾರಾದ್ರೂ, ತಿಗಣೆ ತಾನೆ ಅಂತ ಅಂದ. ನನಗನ್ನಿಸ್ತು, ಹಾವು ಬಂದು ಕಚ್ಚಿ ಸತ್ತೋದ್ರೂ ಪರವಾಗಿಲ್ಲ, ಅದ್ರ ತಿಗಣೆ ಕೈಲಿ ಕಚ್ಚಿಸ್ಕೊಳಕ್ಕಾಗಲ್ಲ, ಮತ್ತು ಅದರಿಂದ ಬರೋ ಅವಮಾನ ಮತ್ತು ತಡ್ಕೊಳಕ್ಕಾಗಲ್ಲ ನಮ್ಮ ಕೈಲಿ ಅಂತ ನನಗನ್ನಿಸ್ತಾ ಇತ್ತು ಒಳಗಡೆ. ಈ ತಿಗಣೆ ಅನ್ನೋದು ಸುಮ್ಮನೆ ಸಾಮಾನ್ಯ ವಿಷಯ ಅಲ್ಲ. ಇದು ಯಾವ ಥರ ಟಾರ್ಚರ್ ಆಗುತ್ತೆ ಮನೆಯಲ್ಲಿ ಹೆಂಗಸರುಗಳಿಗೆ ಅಂತ ಅಂದರೆ, ಮನೆ ಬಿಟ್ಟು ಹೋಗ್ಬಿಡ್ಬೇಕು, ಈ ಕಡೆ ಡೈವರ್ಸ್ ಕೊಟ್ಟು ಹೋಗ್ಬಿಡ್ಬೇಕು, ಈ ಮನೆ ಸವಾಸನೆ ಬೇಡ ಕಣಪ್ಪ ಅನ್ನೋ ಥರ ಹಿಂಸೆ ಆಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ